ತಾಸಿಗೆ 150 ಕಿಲೋಮೀಟರ್ ಶರವೇಗದಲ್ಲಿ ಸಂಚರಿಸುತ್ತಿರುವ ನನ್ನ ನಾಡಿಗೆ ಸತ್ತಿಲ್ಲದೇನೆ ಗುಂಡಿನ ಮಳೆಯನ್ನು ಸುರಿಸಿ ನನ್ನನ್ನು ಕೈದಿಯನ್ನಾಗಿ ಮಾಡಿದನಲ್ಲ ಆ ಜಯರಾಮ. ಹಂತವಾಗಿ ನಾ ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತನಲ್ಲ ಆ ಜೋಗಿ ಜಯರಾಮ. ಜಯರಾಮ, ಈ ರಾಮರಾಜನ ಮೂಲೆಯಲ್ಲಿ ಅಡಗಿದ್ದರು ನಿನ್ನ ಪ್ರಾಣವನ್ನು ತಲೆಯಲಾರೆ. ಸಂಪತ್ತಿನ ಸಾಮ್ರಾಜ್ಯವನ್ನು ಕಟ್ಟಬೇಕೆಂದು ಹೊರಟಿರುವ ನಿನ್ನ ತಂದೆ ಈ ಕರ್ಮೇಂದ್ರನ ಹೊಟ್ಟೆ ಮೇಲೆ ಕಾಲಿಟ್ಟು ಹೋಗಿರುವೆ ಎಂದಾಗ ಶ್ರೀಮಂತಿಕೆಯಲ್ಲಿ ಅಣ್ಣನ ಮಗನೆಂದು ಮಂಕಾಗಿ ಕುಳಿತಿರುವ ನಿನ್ನ ತಂಡವನ್ನು ಯಮಲೋಕಕ್ಕೆ ಕಳುಹಿಸಿ ಅಣ್ಣನೆಂದು ನಂಬಿ ಬಾಳುತ್ತಿರುವ ನಿನ್ನ ತಂಗಿಯನ್ನು ಸೂಳೆಯಾಗಿ ಸೆಳೆದುಕೊಂಡು ನಿನ್ನೆಲ್ಲ ಆಸ್ತಿ ಐಶ್ವರ್ಯಕ್ಕೆ ನಾನು ಒಡೆಯನಾಗದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಕಾಲೇಜಿಗೆ ಹೋದ ರಾಜಶ್ರೀ ಈ ಕಡೆಗೆ ಬರುವಂತೆ ಕಾಣುತ್ತದೆ. ಬರಲಿ ಯಾಕಣ್ಣ ಇತ್ತ ಕಡೆ ಹೊರಟಿರಲಿಲ್ಲ? ಕಾಲೇಜಿಗೆ ಹೋದ ನನ್ನ ರಾಜಶ್ರೀ ಯಾವುದೋ ವಿದೇಶದಾರಿ ಹಿಡಿದು ಹೊರಟಳೆಂದು ನೋಡಲು ಬಂದೆ ಅಷ್ಟೇ. ನೋಡಿದ್ದಾಯ್ತಲ್ಲ, ನಡೆ ಇನ್ನು ಮನೆಗೆ ಹೋಗೋಣ. ಮನೆಗೆ ಹೋಗಿ ಮೌನವಾಗಿ ಕುಳಿತುಕೊಂಡೋದ್ರಲ್ಲಿ ಏನಿದೆ ರಾಜಶ್ರೀ? ಈ ಕರ್ಮೇಂದ್ರನ ಮನಸ್ಸೇರಿ ನಿನ್ನ ಮನಶಾಂತಿ ಪಡೆಯಬೇಕು ಅಂದ್ರೆ ನಿನ್ನ ಮಾತಿನ ಅರ್ಥ ನಿನ್ನ ಬಾಯಿಂದ ಇಂಥ ಶಬ್ದವೇ? ಅರ್ಥಗಳ ಮಧ್ಯದಲ್ಲಿ ನಿಂತು ನೀವು ವಿಚಾರಿಸುತ್ತಾ ಕುಳಿತರೆ ವ್ಯರ್ಥ ಹಾಳಾಗಿ ಹೋಗುವುದು ರಾಜಶ್ರೀ ನಿನ್ನ ಜೀವನ. ಅರ್ಥ ಪರಂಪರೆಯಿಂದ ಪೂರ್ತಿಯಾಗಿ ಮನ ಬಿಚ್ಚಿ ನಿನ್ನ ಕೈ ಹಿಡಿದರೆ ನವ ಸ್ಫೂರ್ತಿ ತುಂಬುವುದು ಈ ನಿನ್ನ ಬಾಳಿಗೆ. ಅಣ್ಣ, ಒಡ ಹುಟ್ಟಿದ ಅಣ್ಣನ ಬಾಯಿಂದ ಇಂಥ ಶಬ್ದವೇ? ಅಣ್ಣ, ಯಾರು ನಿನ್ನಮ್ಮ ರಾಜಶ್ರೀ? ದಿನಕ್ಕೊಬ್ಬ ಪುರುಷನನ್ನು ಹಿಡಿದು ತಂದು ಸಸ್ಪೆಂಡ್ ಆಗಿ ದಿನಕ್ಕೊಂದು ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇರಿ ಕಣ್ಣೀರು ಸುರಿಸುತ್ತಾ ಕುಳಿತಿರುವನಲ್ಲ ಅವನ್ ನಿನ್ನಣ್ಣ. ಅಡಿ ಇಟ್ಟು ಮುರಿಯುವವರೆಗೂ ರಕ್ತವಾಗಿ ಶೋಧಿಸುತ್ತಿರುವ ನಿನ್ನ ಕೈ ಹಿಡಿಯಲು ಸಿದ್ಧನಾಗಿರುವ ಇವನು ನಿನ್ನ ರಮಣ. ಬಾಯ್ ಮುಚ್ಚು ಪಶುವೆ! ಒಂದೇ ರಕ್ತದ ಹಬ್ಬಿ ಉತ್ಪಯಿಸುವ ತಂಗಿಯ ಮೇಲೆ ಕಣ್ಣು ಹಾಕೋದಕ್ಕೆ ನಿನ್ನ ಆಚಿಕೆ ಆಗೋದಿಲ್ವೇ? ಆಚಿಕೆ ನಾಚಿಕೆ ಎಂಬ 3 ಅಕ್ಷರದ ಮರ್ಮ ನನಗೆ ತಿಳಿದಿದ್ದರೆ ನಾನು ಈ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಇದು ಕಲಿಯುಗ. ನಿಮ್ಮಂತ ರೂಪತಿಯರ ಕೈ ಹಿಡಿದು ಕುಡಿದಾಡುವ ಕಾಮಯುಗ. ಶ್ರೀಮಂತಿಕೆಯ ಸಿಂಹವೆನಿಸಿಕೊಂಡಿರುವ ನಿನ್ನ ತಂದೆ ತನ್ನ 2ನೇ ತಂಗಿಯ ಜೊತೆಗೆ ಸರಸವಾಡುತ್ತಿರುವಾಗ ಆಗ ನನ್ನ ಮಗನಾಗಿ ನಾನಿನ್ನ ಕೈ ಹಿಡಿಯುವುದೇನುಮ? ದೂರ ಸಗು ನಿಂತು ಮಾತಾಡೋ ನಳಪೇಟುವೆ. ಅಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟ ಆಗಿದೆ. ಅಣ್ಣ ತಂಗಿರುವ ಭೇದವಿಲ್ಲದೆ ನೀನು ನನ್ನ ಮುಟ್ಟಲು ಬಂದರೆ ಮೆಟ್ಟಿಸಿರುತ್ತಾರೆ ಈ ಸಮಾಜದ ವೀರಗರತಿಯರು. ಸಮಾಜ ಇದೊಂದು ಗರತಿಯರ ಸಮಾಜವೇ ರಾಜಶ್ರೀ. ಈ ನಿನ್ನ ಪವಿತ್ರವಾದ ಸಮಾಜದಲ್ಲಿ ಎಂತೆಂಥ ಮಹಿಳೆಯರು ಮರೆಮಾಚಿ ಕುಳಿತಿದ್ದಾರೆ ಗೊತ್ತೇ? ಗಂಡನೇ ದೇವರೆಂದು, ಗಂಡನೆದುರಿಗೆ ಗಂಡನೇ ದೇವರೆಂದು ಗಂಡನನ್ನು ಪೂಜಿಸಿ ಗಂಡನ ಕಣ್ಣಲ್ಲಿ ಮಣ್ಣೆರಚಿದ ಗರತಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಶ್ರೀಮಂತನ ಮಾಡದಿಯಾಗುತ್ತೇನೆಂದು ತಂದೆಯಿಂದ ಸಿಕ್ಕಂತ ವರದಕ್ಷಿಣೆಯನ್ನು ದೋಚಿಕೊಂಡು ಕೈ ಹಿಡಿದ ಗಂಡನನ್ನು ಹೊರ ಹಾಕಿದ ಗರತಿ ಹೆಣ್ಣುಗಳಷ್ಟಿಲ್ಲ ನಿನ್ನ ಸಮಾಜದಲ್ಲಿ. ಮೈದುನನೊಬ್ಬ ಮಗನೆಂಬುದನ್ನು ಅರಿಯದೆ ಮೈದುನನ ಮೇಲೆ ಕಾಮದ ಕಣ್ಣು ಹಾಕಿದ ಮತ್ತೆ ಅತ್ತಿಗೆಯರಷ್ಟಿಲ್ಲ ನಿನ್ನ ಸಮಾಜದಲ್ಲಿ. ಆಗ ಹೊತ್ತಿನಲ್ಲಿ ಅಣ್ಣನೆಂದು ನಟಿಸಿ ರಾತ್ರಿ ವೇಳೆಯಲ್ಲಿ ಅಜಾಣ್ಣನ ಜೊತೆಗೆ ಮೈ ಮರೆತ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ನವತಾರುಣ್ಯಕ್ಕೆ ಕಾಲಿಡುತ್ತಿರುವ ಈ ಕರ್ಮೇಂದ್ರ ನಿನ್ನ ಕೈ ಹಿಡಿಯುವುದೇನಮ್ಮ? ಸಮಾಜದ ಗರ್ತೆಯರಿಗೆಲ್ಲ ನಿಂದೆ ನುಡಿ ಆಡಿ ಅವರ ಪವಿತ್ರತೆಗೆ ಮಸಿ ಬರೆಯೋದು ಒಳಿತಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟು ಹೋಗೋ ಇಲ್ಲಿಂದ. ರಾಜಶ್ರೀ
ರಾಜ ಮಹಾರಾಜರ ಕಾಲದಿಂದ ಅಷ್ಟೇ ಅಲ್ಲ, ದೇವಾನು ದೇವತೆಗಳ ಕಾಲದಿಂದ ಸ್ಮರಿಸಿ ಬಂದಿರುವ ಈ ಕಾಮ ವಿಲಾಸ ಜೀವನ ನಿನ್ನಂತ ಮಳ್ಳು ಹುಡುಗಿಗೇನು ಗೊತ್ತು? ಈ ಸೃಷ್ಟಿಯನ್ನೇ ನಿರ್ಮಿಸಿದ ಆ ಬ್ರಹ್ಮ ತನ್ನ ಕಾಮ ಲಾಲಸೆಗಾಗಿ ಮಗಳಾದ ಸರಸ್ವತಿಯನ್ನು ಏಕೆ ಸಂಭೋಗ ಮಾಡಿದ? ವಿಶ್ವವನ್ನೇ ಗೆಲ್ಲೋಟ ಮಹಾತಪಸ್ವಿ ವಿಶ್ವಾಮಿತ್ರ ತನ್ನ ಕಾಮಲಾಲಸೆಗಾಗಿ ತಪಸ್ಸನ್ನೇ ನಿಲ್ಲಿಸಿ ನೇಣಿಕೆಯನ್ನೇಕೆ ಸಂಭೋಗ ಮಾಡಿದ? ಅಂದಾಗ ನೀನೀಗ ಅಣ್ಣ ತಂಗಿ ಎಂದು ದಿಗ್ಬಡೆದು ಕುಳಿತರೆ ಬಂಡಗಟ್ಟು ಆಗುವ ನನ್ನ ಕೈಯಲ್ಲಿ. ಗೆಲು ನನ್ನನ್ನು ಭಂಡ ಕಳಿಸುವೆಂದು ಚೆಂಡ ತಿರುಗಿ ಹಾರಾಡುವ ಪುಂಡ ಗಂಡಸೆ. ಹೆಣ್ಣಿನ ಪರಾಕ್ರಮ ಏನು ಅಂತ ನಿನ್ನಂತವನಿಗೇನು ಗೊತ್ತೋ ಶ್ವಾನವೇ? ದ್ರೌಪದಿಯನ್ನು ಭಂಡಗೊಳಿಸಲೆಂದು ಚೆಂಡು ತಿರುಗಿ ಹಾರಾಡಿದ ದುಶ್ಯಾಸನ ತನ್ನ ರುಂಡವನ್ನು ಕಳೆದುಕೊಂಡು ಹೋದ ಗಂಡ ಭೀಮನ ಕೈಯಲ್ಲಿ. ತಾಯಿ ಸೀತಾ ಮಾತನ್ನು ಹೊತ್ತೊಯ್ದ ಆ ರಾವಣ ತನ್ನ ರುಂಡವನ್ನು ಕಳೆದುಕೊಂಡು ಹೋದ ಗಂಡ ಶ್ರೀರಾಮನ ಕೈಯಲ್ಲಿ. ಅದರಂತೆ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದ ನಿಜವಾದರೆ ನಿನ್ನ ರುಂಡ ಇಲ್ಲಿ ಬೀಳುವುದು ಎಚ್ಚರ. ಎಚ್ಚರ ನನಗೆ ಎಚ್ಚರ ಹೇಳುವ ಚಿಕ್ಕ ವಯಸ್ಸಿನ ಹುಚ್ಚು ಮುಂದೆ. ನಿನ್ನ ಪ್ರಾಣ ಯಾರ ಕೈಯಲ್ಲಿದೆ ಎಂದು ಎಚ್ಚರಿಕೆಯಿಂದ ಮಾತನಾಡು. ನಿನ್ನ ಜನ್ಮ ಕೊಟ್ಟ ನಿನ್ನ ತಂದೆಯೇ ನಿಮ್ಮೆಲ್ಲರನ್ನು ಕೊಲೆಗೈದು ತನ್ನ ಸರ್ವಾಸ್ತಿಯನ್ನು ತನ್ನ ಸೂಳಿಗೆ ಎತ್ತಿ ಹಾಕಬೇಕೆಂದುಕೊಂಡಿರುವಾಗ ನೀ ನನಗೆ ಎಚ್ಚರಿಕೆ ಎಂದು ಹೇಳುವೆಯಾ ರಾಜೇಶ್ವರಿ? ನಾನು ನಿಮ್ಮೆಲ್ಲರನ್ನು ಕೊಲೆಗೈದು ನಿಮ್ಮ ಸರ್ವಾಸ್ತಿಯನ್ನು ಎತ್ತಿಕೊಂಡು ಕೊನೆಗೆ ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕೆಂದು ಬಂದಿರುವೆ. ಬೇಗನೆ ಅಪ್ಪಿಕೋ. ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅಂತ ನೀ ತಿಳ್ಕೋ. ಸಾಧ್ಯವಿಲ್ಲವೆಂದರೆ ನಾಡಿಕೋ ನಿನ್ನ ಸರ್ವಾಸ್ತಿಯ ಕಾಗದ ಬಂದು. ಈಗ ಹೇಳು, ಅಣ್ಣನೆಂಬುದನ್ನು ಮರೆತು ಈ ಶ್ರೀಮಂತನ ಸತಿಯಾಗುವೆಯೋ ಅಥವಾ ನಿನ್ನ ಅಣ್ಣನಂತೆ ಬೀದಿಯಲ್ಲಿ ಭಿಕ್ಷಕಿಯಾಗಿ ಬಾಳುವೋ? ರಾಜಶ್ರೀ, ಮೌನದಿಂದ ಕುಳಿತರೆ ಮಾನ ಹೋಗುವುದು ಖಂಡಿತ. ಈ ಸಮಾಜದಲ್ಲಿ ಹಿಂತಿರುಗಿ ನೋಡದೆ ಈ ನನ್ನ ಕೈ ಹಿಡಿದು ತಲೆ ಎತ್ತಿ ಬಾಳು. ನಿನ್ನ ಅಣ್ಣ ಹಾಗೂ ನಿನ್ನ ತಂದೆಯ ಪ್ರಾಣ ನನ್ನ ಕೈಯಲ್ಲಿರುವಾಗ ನೀನಿಂದ ದೂರ ಸರಿದರೆ ಏನು ಪ್ರಯೋಜನವಿಲ್ಲ. ನೀನೀಗ ನನ್ನ ಮಾತಿಗೊಪ್ಪಿ ನಿನ್ನಪ್ಸರೆ ನಾನೆಂದು ಒಪ್ಪಿಕೊಂಡರೆ ಈ ಜಗದಲ್ಲಿ ನಾನೇ ರಾಜ, ನೀನೇ ರಾಣಿ. ಕೊನೆಯವರೆಗೂ ಈ ಮಾತು ಸತ್ಯವಾಗಿ ಹೇಳುವಿರ? ನನ್ನಾಣೆ, ನಿನ್ನಾಣೆ, ಆ ದೇವರಾಣೆ. ಹೌದೇ? ನುಡಿಸು ನಿನ್ನ ಪ್ರೇಮ ತರಂಗದ ತಂಟೆಯಿಂದ ಹೊರಬರುವ ಒಂದು ರಾಗವನ್ನು. ತಮಗಿತ್ತು ಸಂಭ್ರಮ, ಈ ಸಂಗಮ ನಮಗಿತ್ತು ಸಂಭ್ರಮ. ಸುಂದರ ಲೋಕದ ಆಗಸದಲ್ಲಿ ನೀನೇ ಅನುಪಮ, ಸುಂದರ ಲೋಕದ ಆಗಸದಲ್ಲಿ ನೀನೇ ಅನುಪಮ. ಈ ಸಂಗಮ 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 ಪುಟದಲ್ಲಿ ನಿನ್ನ ಮುಖದ ಕೌಸಲ್ಯ ನನ್ನ ಬಾಳ ಪುಟದಲ್ಲಿ ನಿನ್ನ ಮುಖದ ಕೌಸಲ್ಯ. ಈಗ ನನ್ನ ಬಾಳಿನ ಗೆಳತಿ, ನಾನು ನಿನ್ನ ಹೃದಯದ ರಾಜ. ಈಗ ನನ್ನ ಬಾಳಿನ ಗೆಳತಿ, ನಾನು ನಿನ್ನ ಹೃದಯದ ರಾಜ.
ಪುಟದಲ್ಲಿ ಕೃಷ್ಣ ಮುಖದ ಬಿಟ್ಟವು ಚಲ್ಲಿ ನನ್ನ ಬಾಳ ಪುಟ ಪುಟದಲ್ಲಿ ಕೃಷ್ಣ ಮುಖದ ಬಿಟ್ಟವು ಚಲ್ಲಿ ನೀನು ನನ್ನ ಬಾಳಿನ ಗೆಳತಿ ನಾನು ನಿನ್ನ ಹೃದಯದ ರಾಜ ನೀನು ನನ್ನ ಬಾಳಿನ ಗೆಳತಿ ನಾನು ನಿನ್ನ ಹೃದಯದ ರಾಜ ಲಾ 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 ಲಾ. ರಾಜಶ್ರೀ, ನಾವಿಬ್ಬರು ಏಕಾಂತದಲ್ಲಿದ್ದಾಗ ಅದಾವುದು ಬೆಳಕನ್ನು ಕಂಡೆ. ಹೌದು ಪ್ರಿಯಕರ, ನಾನು ಕೂಡ ಆ ಬೆಳಕನ್ನು ಕಂಡೆ. ಅದು ಅಲ್ಲಿ ನೋಡಿ, ಅವನು ಹೋಗ್ತಿರುವನು. ಅವನು ವಿಶ್ವನಾಥ. ಅವನೇ ಏಕೆ ನಾವು ಭಾವಚಿತ್ರವನ್ನು ತೆಗೆದುಕೊಂಡು ಓಡಿ ಹೋಗುತ್ತಿರಬಾರದು? ಏನು? ನಮ್ಮ ಪ್ರೇಮ ವಿಲಾಸದ ಗುಟ್ಟನ್ನು ಕಟ್ಟಿ ಎತ್ತಿಕೊಂಡು ಓಡಿ ಹೋಗುತ್ತಿರುವುದೇ ಆ ವಿಶ್ವನಾಥ. ರಾಜಶ್ರೀ, ಇದಕ್ಕೇನಾದರೂ ನಾವು ಐಡಿಯಾ ಮಾಡಲೇಬೇಕು. ಅದನ್ನು ನೀವೇ ಹೇಳಿರಲ್ಲ. ನೀನು ಅವನಂತೆ ನಟನೆ ಮಾಡಿ ಹಾಡಿಕೊಂಡಿದ್ದು ಅವನ ಮನಸ್ಸನ್ನು ಕಾಮಲೋಕಕ್ಕೆ ಬದಲಾಯಿಸಿ ಅವನ ಬಳಿಯಲ್ಲಿರುವ ಭಾವಚಿತ್ರವನ್ನು ಕದ್ದು ತರಬೇಕು. ಆಮೇಲೆ ಅನ್ನುವುದೇನಿದೆ ರಾಜಶ್ರೀ, ಆ ಪಾಠ ನಮ್ಮ ಕೈಗೆ ಸಿಕ್ಕ ಮೇಲೆ ನಿನ್ನನ್ನು ಬಲಾತ್ಕಾರ ಮಾಡಲಿಕ್ಕೆ ಬಂದಿದ್ದೇನೆಂದು ನಿಮ್ಮ ತಂದೆಯವರಿಗೆ ಹೇಳಿ ಅವನ ಮನೆತನಕ್ಕೆ ಮಂಗಳಾರತಿ ಆಡಿದರಾಯ್ತು. ವಾವ್, ಗುಡ್ ಐಡಿಯಾ. ನನ್ನ ಐಡಿಯಾ ಏನೋ ಚೆನ್ನಾಗಿದೆ, ನಿನ್ನ ಐಡಿಯಾ ಸಕ್ಸಸ್ ಆದ್ರೆ ಸಾಕು. ಕಾಮೋಹಿನಿ ಕಾಮದ ಮತ್ತಲ್ಲಿ ತುತ್ತಾಗಿ ಬಳಲುತ್ತಿರುವ ಈ ದೇಹಕ್ಕೆ ಇನ್ನೊಂದು ಹಾಡನ್ನಾದರೂ ಹಾಡಿ ನನ್ನ ರಾಣಿ. ಬೇರೆಗಳ ಮಾತು ಮೀರುವುದುಂಟೆ, ಬನ್ನಿ ಹೀಗೆ. ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ. ಮಿಚ್ಚುವೆ ನೀರತಿಯ ರೂಪವೇ ನಿರ ಮಿಚ್ಚುವೆ ನೀರತಿಯ ರೂಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ. ವರಿಸು ವರಿಸು ನೀರಾವಿಯಾಗಿ ಬರುವೆ ಬರುವೆ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ.
ಹಾ ರಾಜಶ್ರೀ, ನೀನಿನ್ನು ಬೇಗನೆ ಮನೆಗೆ ಹೋಗಿಬಿಡು. ಟಾಟಾ. ಓಕೆ, ಬಾಯ್. ಹೋಗು ಹೋಗು ಹುಚ್ಚು ಎಣ್ಣೆ ಹೋಗು. ನನ್ನ ಕಪಟ ನಾಟಕದ ಕುತಂತ್ರ ನಿನ್ನಂತವಳಿಗೆಂದಿಗೂ ತಿಳಿಯಲಾರದು. ಕಾಲಿ ಕಾಗದಕ್ಕೆ ಮರುಳಾದ ನೀನು ಒಂದಾಗಿ ಬಿದ್ದಿರುವ ನನ್ನ ಕಾಲಡಿಯಲ್ಲಿ. ರಾಜಶ್ರೀ, ನಿನ್ನಿಂದಲೇ ನಿನ್ನ ಸರ್ವಾಸ್ತಿಯನ್ನು ಪಡೆದುಕೊಂಡು, ನಿನ್ನಿಂದಲೇ ನಿನ್ನ ತಂದೆಯನ್ನು ಯಮಲೋಕಕ್ಕೆ ಕಳುಹಿಸಿ, ನಿನ್ನ ಸರ್ವಾಸ್ತಿಯನ್ನು ಪಡೆದುಕೊಂಡು ನಿನ್ನನ್ನು ಕೂಡ ಯಮಲೋಕಕ್ಕೆ ಕಳುಹಿಸಿ, ಜಯಶ್ರೀ ಕೈ ಹಿಡಿದು ಬಾಳುತ್ತಿರುವ ನನ್ನಣ್ಣ ಜಯರಾಮನನ್ನು ಕೊಂದಿಟ್ಟುಕೊಂಡು ಕೊನೆಗೆ ಜಯಶ್ರೀ ಕಂಡ ನಾನಾಗದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಸ್ವಾಮಿ, ಏನ್ ವಿಚಾರಿಸ್ತಿರ್ತೀರಾ? ಏನಿಲ್ಲ ಬಾ ಜಯಶ್ರೀ, ಸ್ವಲ್ಪ ವಿಚಾರಗ್ರಸ್ತನಾಗಿದ್ದೆ. ಮೊದಲೇ ಚಹಾ ಕುಡೀರಿ. ಎಲ್ಲ ಜಯಶ್ರೀ, ಕಲ್ಲಿನಲ್ಲಿ ಪ್ರತಿಯೊಂದು ಶಿಲೆಯಂತೆ ನನ್ನ ತಲೆ ಎಂಬ ಕಲ್ಲಲ್ಲಿ ನಾನಾ ರೀತಿಯ ಮೂರ್ತಿಗಳು ಮನೆ ಮಾಡಿ ನಿಂತುಕೊಂಡಿವೆ. ಶಿಲೆ ಕೆತ್ತಿದಾಗ ನನ್ನ ತಂದೆ ಎಂಬ ಕಲೆಗಾರ ಮಾಸಿ ಹೋಗದಂತ ಮೂರ್ತಿಗಳನ್ನೇ ಚಿತ್ರಿಸಿ ಬಿಟ್ಟಿದ್ದಾನೆ. ಅಂದಾಗ ಏನು ಕುಡಿದರೆ ಇಲ್ಲ, ಏನು ಮಾಡಿದರೆ ಇಲ್ಲ, ಆ ಶಿಲೆಯೇ ನೆನೆಯಾಗಿ ಬಿಟ್ಟಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥ ಗರ್ಭಿತವಾಗಿ ಪೂರ್ಣ ನಿನಗೆ ಬಿತ್ತರಿಸಿ ಹೇಳಿದರೆ ನಿನಗೂ ಕೂಡ ಹೃದಯಘಾತವಾಗಬಹುದು ಜಯಶ್ರೀ. ಸ್ವಾಮಿ, ಏನಿದೆ ನೀವು ಆಡಿದ ನುಡಿ? ನಾನಾಡಿದ ನುಡಿ ನನ್ನ ಮಿಡಿಯುವ ಹೃದಯವನ್ನೇ ಒಡೆದು ಬರುತ್ತಿದ್ದೆ ಜಯಶ್ರೀ. ನಾನು ಇದೇ ರೀತಿ ಕಲ್ಲಾಗಿ ಕುಳಿತರೆ ನೆಲವೇ ಇಲ್ಲದ ಕರ್ಮೇಂದ್ರ ನಮ್ಮ ಪ್ರಾಣ ತೆಗೆಯದೇ ಬಿಡಲಾರ. ಅದಕ್ಕಾಗಿ ನಾನು ಅವರ ಕತೆ ಮುಗಿಸಲೇಬೇಕಾಗಿದೆ. ಸ್ವಾಮಿ, ಎಂಥ ಅಪಘಾತದ ಕೆಲಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ? ಆ ದುರಾಲೋಚನೆ ಹೊಡೆದು ಹಾಕಿ ಸುಮ್ಮನೆ ನೀವು ನಿಮ್ಮ ಹಾದಿಯನ್ನು ನೀವು ನೋಡಿಕೊಳ್ಳಿ. ನನ್ನ ಹಾದಿಗಿಂತ ನನ್ನ ಮನೆತನದ ಕೀರ್ತಿ ಹಾದಿಯೇ ಮುಖ್ಯವಾಗಿದೆ ಜಯಶ್ರೀ. ಶ್ರೀಮಂತಿಕೆ ಸಿಂಹ ನೆನೆಸಿಕೊಂಡಿರುವ ನಮ್ಮ ಅಜ್ಜನ ಸಿಂಹಾಸನ ಮೇಲೆ ಆ ನನ್ನ ತಂದೆ ಕುಳಿತುಕೊಂಡು ಆ ನನ್ನ ಮನೆಯನ್ನು ಕಸಕ್ಕಿಂತ ಕೀಳಾಗಿಸಿ ಬಿಟ್ಟ. ಯಾರನ್ನೋ ಒಬ್ಬ ನಿರಪರಾಧಿ ಕೋಸನ ತಂದು ಜೋಪಾನ ಮಾಡಿ ಅವನಿಗೆ ಕರ್ಮೇಂದ್ರನೆಂದು ಹೆಸರಿಟ್ಟು ಇಂದು ಅವನನ್ನು ಮಗನಂತೆ ನೋಡಿಕೊಂಡು ದೊಡ್ಡ ಡಕಾಯಿತನನ್ನಾಗಿಸಿ ನನ್ನನ್ನು ಪಾತಾಳಕ್ಕೆ ತುಳಿಯುತ್ತಿದ್ದಾರೆ. ಅಂದ್ರೆ ಆ ಕರ್ಬೇದ್ರ ನನ್ನ ಸಹೋದರನಲ್ಲ ಜಯಶ್ರೀ, ನನ್ನ ವಂಶವನ್ನು ನಿರ್ವಂಶ ಮಾಡಬೇಕೆಂದು ಬಂದ ಸಾಕು ಮಗನಾದ ರಾಕ್ಷಸ. ಸ್ವಾಮಿ, ಜಯಶ್ರೀ, ಅದನ್ನು ಹೇಳಿದರೆ ನಿನಗೂ ಕೂಡ ಹೃದಯಘಾತವಾಗಬಹುದೆಂದು ನಾನು ಮೊದಲೇ ಹೇಳಿದ್ದೇನೆ ಜಯಶ್ರೀ. ಇಲ್ಲ, ಅದನ್ನು ಕೇಳದೆ ನೀವು ಹೇಳದೆ ಹೋದ್ರೆ ಖಂಡಿತವಾಗಿ ನಾನು ಬದುಕುಳಿಯುವುದಿಲ್ಲ. ಜಯಶ್ರೀ, ಅದನ್ನು ಕೇಳದೆ ಸುಖದಿಂದ ಸಾಯುವುದಕ್ಕಿಂತ ಕೇಳಿ ದುಃಖಕ್ಕೀಡಾಗಿ ನರಳಿ ಸಾಯಬೇಡ. ಧರ್ಮ ಬೀಜದಿಂದ ಮೊಳೆ ಹೊಡೆದ ಸಸಿ ಈಗ ವಿಷ ನೀರು ಕುಡಿದು ವಿಷವೃಕ್ಷವಾಗಿ ಬೆಳೆದಿದೆ. ಅಂದಾಗ ನೀನದರ ನೆರಳಿನಲ್ಲಿ ಕುಳಿತು ಹುರುಳಿಲ್ಲದ ಹೆಣ್ಣಾಗಬೇಡ. ಈ ಜಗದ ಕಣ್ಣಾಗಿ ಬಾಳು. ಸಮಯ ಬಂದಾಗ ಎಲ್ಲವೂ ತಾನೇ ಸರಿ ಹೋಗುತ್ತೆ. ಸ್ವಾಮಿ, ಅದೇಕೋ ನನ್ನ ಹೃದಯ ಒಡೆದು ನೀರಾಗ ಹಾಕಿದೆ. ಜಯಶ್ರೀ, ನಿನ್ನ ಕೈ ಹಿಡಿದ ಗಂಡ ನಾನಿರುವಾಗ ನೀನಾವುದಕ್ಕೂ ಚಿಂತಿಸುವ ಕಾರಣವಿಲ್ಲ. ಪವಿತ್ರ ತಾಯಿ ಎದೆಯನ್ನು ಕುಡಿದ ಈ ಗಂಡನಿಗೆ ಬೇಕಾದಂತ ಪುಂಡ ಪುಡಾರಿಗಳು ಎದುರಾದರು ಅವರ ಎದೆ ಗುಂಡಿಗೆ ಸೀಳಿ ಬಿಸಿ ರಕ್ತ ಕುಡಿಯುತ್ತೇನೆಂಬ ಶಕ್ತಿ ನನ್ನಲ್ಲಿದೆ ಎಂದಾಗ ಮತ್ತೇಕೆ ನಿನ್ನ ಕಣ್ಣೀರು? ನೀವು ನಿಮ್ಮ ತಾಯಿ ನೆನೆಸಿದ ತಕ್ಷಣ ನನಗೂ ನನ್ನ ತಾಯಿ ನೆನಪಾಯಿತು. ದುಃಖಿಸಿ ಕಂಬನಿ ಮಿಟುಕಿಸಿದರು ಕಳೆದು ಹೋದ ತಾಯಿ ಸಿಗುವಳೇ ಜಯಶ್ರೀ. ದೈವ ಯೋಗವನ್ನು ಗೆದ್ದವರಾರು. ವಿಧಿಗೆ ನಾವು ಎದುರಾಗಿ ನಿಲ್ಲಲೇಬೇಕು. ಪುಂಡರ ಗಂಡನಂತ ನಿನ್ನಣ್ಣನಿದ್ದಾನೆ. ಅನ್ಯಾಯ ಅಕ್ರಮಗಳ ಮಾಡುವ ವ್ಯಕ್ತಿಗಳ ಕಾಲಿಟ್ಟು ಸತ್ಯದ ಪತಾಕಿ ಎತ್ತಿ ಹಿಡಿಯುವ ಹಿರಿಯ ಪೊಲೀಸ್ ಅಧಿಕಾರಿ ನಿನ್ನ ಗಂಡ ನಾನಿದ್ದೇನೆ. ದೇವರಂತ ನಿನ್ನ ತಂದೆ ಇದ್ದಾನೆ. ಅಂದಾಗ ನೀ ಆ ಮಂದ ಬುದ್ಧಿಯನ್ನು ಹೊಡೆದಾಕಿ ಚಂದದಿಂದ ನಗುತ್ತ ಬಾಳು ಈ ಜಗದಲ್ಲಿ.
ನಕ್ಷತ್ರ ನಗಿಸುವ ಚಂದ್ರೇ ನೀವಾಗಿರುವಾಗ ನಾನು ನಗದೇ ಇರುವನೆ. ಹಾಗಾದರೆ ಚಂದ್ರನು ಹಿಂಬಾಲಿಸಿದ ತಾರೆಗಳಂತೆ ಹೊಳೆದು ಹೂಗಳು ಹಿಂಬಾಲಿಸಿದ ಪರಿಮಳೆಯಂತೆ ಸುವಾಸನಿತ್ತು. ನಿನ್ನ ಕೂಗಿಂದ ಹಾಡಿ ಆನಂದಿಸಬಾರದೆ? ಸಂಗಾತಿಯೇ 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 ಅಕ್ಕರೆ ನಮ್ಮಯ ಪ್ರೇಮ ಮುಗಿಯದ ಕವನವ ಸತನ ಬಂದಿತು ಇದುವೇ ಜೊತೆಗೆ ಎಂದಿಗೂ ಸಂಗಾತಿಯೇ 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 ನಮ್ಮೆಯ ಪ್ರೇಮ ಮುಗಿಯದ ಕವನವ ಸತನ ತಂದಿತು
ಸರ್ ಈಗ ಪೋಸ್ಟ್ ಕೊಡಿ. ಸರಿ ಮೇಡಮ್. ತೆಗೆದುಕೊಳ್ಳಿ ಆಗಲಿ. ಜಯಶ್ರೀ, ನಾನೀಗ ಅರ್ಜೆಂಟ್ ಡ್ಯೂಟಿಗೆ ಹೋಗಬೇಕಾಗಿದೆ. ಸ್ವಾಮಿ, ಜಾತಿ ಭೇದಗಳ ಗಲಭೆಯಿಂದ ಎಷ್ಟು ಅವಮಾನ ಆಗಿದೆ ಎಂದು SP ಆಫೀಸ್ನಿಂದ ಟೆಲಿಗ್ರಾಮ್ ಬಂದಿದೆ. ಅದಕ್ಕಾಗಿ ನಾನೀಗ ಬಂದೋಬಸ್ತಿಗೆ ಹೋಗಬೇಕಾಗಿದೆ. ಗರ್ಭಿಣಿಯಾಗಿ ನಾನೀಗ ಒಬ್ಬಳೇ ಇರ್ಬೇಕೆ? ಹಾಗೇನಿಲ್ಲ, ನಿಮ್ಮ ತಂದೆಯವರ ಬಳಿ ನಿನ್ನನ್ನು ಬಿಟ್ಟೇ ಹೋಗುತ್ತೇನೆ. ಬೇಗ ಹೋಗಿ ಸೂಟ್ ಕೇಸ್ ಹಾಗೂ ಬಟ್ಟೆಗಳನ್ನು ರೆಡಿ ಮಾಡಿಕೊಂಡು ಬಾ. ಸರಿ. ಜಯರಾಮ್ ಸಾಹೇಬ್ರೆ, ಜಯರಾಮ್ ಸಾಹೇಬ್ರೆ. ಓಹೋ, ನನ್ನ ಮಾವಂದಿರು. ಬನ್ನಿ ಬನ್ನಿ ಮಾವನವರೇ, ಬನ್ನಿ. ಈಗ ಬಂದಿರಾ? ಕುಳಿತುಕೊಳ್ಳಿ. ವಿಶ್ವನಾಥ, ನೀನ್ ಈ ಕಡೆ ಬರಪ್ಪ. ಹೇಳಿ ತಂಗಿ ಮನೆಯಲ್ಲಿ ಇದ್ದಾಳೆ. ಯಾಕಂದ್ರೆ ನಾನೀಗ ಅರ್ಜೆಂಟ್ ಡ್ಯೂಟಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ನನ್ನ ಸೂಟ್ ಕೇಸ್ ಹಾಗೂ ಬಟ್ಟೆಗಳನ್ನು ರೆಡಿ ಮಾಡುತ್ತಿದ್ದಾಳೆ. ಓಹೋ, ಟೆಲಿಗ್ರಾಮ್ ಬಂದಿದೆಯಾ? ಹೌದು ವಿಶ್ವನಾಥ, ಜಾತಿ ಭೇದದಿಂದ ನಾನು ಹೆಚ್ಚು ಮುಚ್ಚುತನದಿಂದ ಎಷ್ಟೋ ಜನ ಪ್ರಾಣವತಿಗೆ ಬಲಿಯಾಗಿದ್ದಾರೆಂದು SP ಆಫೀಸ್ನಿಂದ ಟೆಲಿಗ್ರಾಮ್ ಬಂದಿದೆ. ಅದಕ್ಕಾಗಿ ನಾನು ನಿಮ್ಮ ತಂಗಿ ನಿಮ್ಮ ಬಳಿ ಬಿಟ್ಟು ಹೋಗಬೇಕೆನ್ನಿಸಲಿ ನೀವೇ ಬಂದು ಬಿಟ್ಟಿರಿ. ಬಹಳ ಸಂತೋಷವಾಯಿತು. ಹೌದು ಸಾಹೇಬ್ರೆ, ನೀವು ಹೇಳುವ ಮಾತು ನಿಜವಿದೆ. ಜಾತಿ ಈ ನೆಲಮನೆಯಲ್ಲಿ ಜ್ಯೋತಿ ತಾಯಿ ನವಿ. ಜಾತಿ ವಿಜಾತಿ ಇರಬೇಡ, ದೇವರು ಇದಾತನೇ ಜಾತ ಸರ್ವಜ್ಞ ಎಂಬ ಸರ್ವಜ್ಞ ನುಡಿಯಂತೆ ಹಿಂದಿನ ಕಾಲದಿಂದಲೂ ಇಲ್ಲಿಯವರೆಗೆ ಜಾತಿಗಾಗಿ ಅದೆಷ್ಟೋ ಕಲಾಗಳು ನಡೆಯುತ್ತಲೇ ಬಂದಿವೆ. ಹೌದು ವಿಶ್ವನಾಥ, ನಿನ್ನ ಮಾತಿನಲ್ಲಿ ಸತ್ಯವಿದೆ. ಜಯಶ್ರೀ, ಜಯಶ್ರೀ, ಬೇಗ ಬಾರೆ. ನಿನ್ನ ತಂದೆ ನಿನ್ನಣ್ಣ ಬಂದಿದ್ದಾರೆ. ಈಗ ಬಂದೇನಪ್ಪ? ಹೌದು ಮಗಳೇ, ಈಗಲೇ ಬಂದೆವು. ಈಗ ಬಂದೇನೇನ? ಹೌದು ತಂಗಿ, ಈಗಲೇ ಬಂದು. ಜಯಶ್ರೀ, ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಕರೆಯಲಿಕ್ಕೆ ನಿನ್ನ ತಂದೆ ನಿನ್ನಣ್ಣ ಬಂದಿದ್ದಾರೆ. ನೀನು ಅವರೊಟ್ಟಿಗೆ ಹೋಗಿಬಿಡು. ನಾನು ಮುಂದಿನ ತಿಂಗಳ ರಜೆ ಸಿಗಾಕ ಬರುತ್ತೇನೆ. ಅಪ್ಪ, ನೀನು ತಂಗಿಯನ್ನು ಕರೆದುಕೊಂಡು ಹೇಳಿ, ನಾನು ಇವರ ಜೊತೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರುತ್ತೇನೆ. ಜಯಶ್ರೀ, ಗರ್ಭವತಿಯಾದ ನೀನು ಯಾವುದಕ್ಕೂ ಚಿಂತಿಸದೆ ಸುಖದಿಂದಿರು. ನಾನು ಬರುತ್ತೇನೆ. ಬನ್ನಿ ವಿಶ್ವನಾಥ. ಜಯಶ್ರೀ, ಇದೇನಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರು? ಯಜಮಾನರು ದೇಶ ಜೀವ ಹೋಗುವ ಮುನ್ನ ಈ ರೀತಿ ಕಣ್ಣೀರು ಹಾಕ್ಬಾರ್ದಮ್ಮ. ಅಪ್ಪ, ಕಣ್ಣೀರಿನ ಸಂತಾಪದ ಕತ್ತಲೆಯಲ್ಲಿ ದಿನದೊಳಗೂ ಉದ್ವಾಸ ಬರುತ್ತಿರುವಾಗ ಹೇಗೆ ಮರೆಯಲಪ್ಪ ಈ ದುಃಖವನ್ನು? ಜಯಶ್ರೀ, ನಿನ್ನ ಅಣ್ಣ ತಂದೆಯಂದರು ಜೀವಂತವಿರುವಾಗ ನೀನು ಕಣ್ಣೀರು ಹಾಕುವುದೇ? ಬೇಡಿದಾಗ ಹುಲಿ ಹಾಲು ತಂದು ಕೊಡುವ ಗಂಡುಗಲಿ ನಿನ್ನಣ್ಣನಿರುವಾಗ ಅದೇನಮ್ಮ ನಿನ್ನ ದುಃಖ? ಬೇಗ ಹೇಳೋದನ್ನು. ಬಿಚ್ಚಿ ಹೇಳಿದ್ರು ಸಹ ಆ ಚಳಿಯಲ್ಲಿ ನಿಚ್ಚಳವಾಗಿ ಉಳಿದಿದೆಪ್ಪ ವಿಷಯ. ವಿಷಯ ವಿಪರೀತಕ್ಕೆ ಇದು ಗಂಡಾಂತರದ ಬಂಡೆಯನ್ನೇ ಇದ್ರು ನಾವು ಅದಕ್ಕೆ ತಲೆಬಾಗುವ ಬಂಡಕೋರರಾಗಬಾರದು ಮಗನೇ. ಸಿಡಿ ಮದ್ದಿನ ಶಿಖರವನ್ನೇರಿ ಸೌಜನ್ಯದ ಸಾಗರವನ್ನು ಈಜಬೇಕು ವಿನ ದೌರ್ಜನ್ಯದ ತೆರೆ ಬಂದಿತ್ತಂತ ಹೆದರಿ ಅದರಲ್ಲಿ ಮುಳುಗಿ ಸಾಯಬಾರದು. ವಿಧಿ ಎಂಬ ಜಾದೂಗಾರ ನಮಗೆ ಬೇಕಾದಂತ ಮೋಡಿ ಹಾಕಿದರು ಎದುರು ಆಡುವ ಮೋಡಿಗಾರ ನಾವಾಗಬೇಕೆನ್ನುವ ನೋಡುವ ಪ್ರೇಕ್ಷಕನಾಗಬಾರದು. ಅಂದಾಗ ನೀ ಯಾವ ವಿಷಯಕ್ಕೆ ಮಂಕಾಗಿದ್ದಿ ಮಗಳೇ? ಅದನ್ನೆಲ್ಲ ನಾನು ನನ್ನ ಮನೆಯಲ್ಲಿ ತಿಳಿಸ್ತೀನಿ. ಬಾರಪ್ಪ ಮೊದಲು.
ಓಹೋ, ಸಮಯಕ್ಕೆ ಸರಿಯಾಗಿ ಬರ್ತಿರೋನಲ್ಲ ವಿಶ್ವನಾಥ್. ನಾ ಪ್ರೇಮ ಮಿಲನದ ಬದುಕನ್ನು ಭಾವಚಿತ್ರದಿಂದ ಬುಗಲೆಪಿಸಿದವೆ ನಮ್ಮನ್ನ ಹಾಡಿ ಹರಿಸಿ ಅದನ್ನು ಕದ್ದುಕೊಳ್ಳಲೇಬೇಕು. ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಯಾರಮ್ಮ ನೀನು? ಏನಿದು ನಿನ್ನ ಈ ಬಯಲು ಕೂಗು? ಯಾರಿಂದಾದ್ರೂ ನಿನಗೆ ಆಪತ್ತು ಬಂದೊದಗಿತೇನಮ್ಮ? ಸತ್ಯದಲ್ಲಿ ಹೇಳು. ಈಗಲೇ ಆಗಿ ಆ ಚಾಂಡಾಲವನ್ನು ಹಿಡಿದುಕೊಂಡು ನಿನ್ನ ಪಾದ ಕಲ್ಪಿಸಿ ಬಿಡುವೆ. ಓಹೋ, ನೀನೇನೋ ಕೆಟ್ಟ ಧರ್ಮೇಂದ್ರ ಮಗಳು ಬಚಾರಿ. ನೀವೇನೇ ಅಂದ್ರೆ ಸರಿ, ನೀವೀಗ ನನ್ನನ್ನು ರಕ್ಷಣೆ ಮಾಡಲೇಬೇಕು. ನೋಡಿ, ಶೀಲ ಹಾಗೂ ಪ್ರಾಣದ ಭಯದಿಂದ ಒದ್ದಾಡ್ತಿರೋದನ್ನ ಕಂಡು ನಿಮಗೆ ಕನಿಕರ ಬರೋದಿಲ್ವೇ? ಕನಿಕರ? ರಾಜಶ್ರೀ, ನಿಮ್ಮಂತ ಕಪಟ ಶ್ರೀಮಂತ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಕನಿಕರ ಬರುವುದಿಲ್ಲ, ಆಕ್ರೋಶ ಬರುತ್ತದೆ. ಯಾಕೆ? ಯಾಕೆಂದರೆ ಅವರ ಮನಸ್ಸೆಂಬ ಸ್ವಲ್ಪವು ಯಾವ ಹೊತ್ತಿನಲ್ಲಿ ಯಾವ ಹುತ್ತವನ್ನು ಸೇರಿ ಮಾಡಬಂದು ಯಾವ ನಾಟಕದಿಂದ ಯಾವ ಬಡಪಾಯಿಗಳ ಜೀವನವನ್ನು ಕಚ್ಚಿಕೊಳ್ಳುತ್ತದೆಯೋ ಎಂಬ ಅನುಮಾನದಿಂದ. ಶ್ರೀಮಂತ ಹೆಣ್ಣಿನ ಮಾತ್ರಕ್ಕೆ ನನ್ನ ಮಾತಿನಲ್ಲಿ ತಪ್ಪು ತಿಳಿದುಕೊಳ್ಳಬೇಡಿ. ನೀವೀಗ ನನ್ನನ್ನು ರಕ್ಷಣೆ ಮಾಡದೆ ಹೋದರೆ ನಾನು ಖಂಡಿತ ಬದುಕೋದಿಲ್ಲ. ಆ? ನಿನಗೆ ಸಾವಿನ ಹೆದರಿಕೆ ಯಾರು? ರಾಜಶ್ರೀ, ಹುಟ್ಟು ಸಾಮಾನ್ಯ ಗೆದ್ದ ನಿನ್ನಪ್ಪನೇ ಅಲ್ಲ ನಿನ್ನ ರಕ್ಷಣೆಗೆ. ಹಣದ ಮನದಿಂದ ರಸ್ತೆ ಗೆದ್ದು ಸಿಕ್ಕವರನ್ನು ಕಟ್ಟುತ್ತೇನನ್ನು ಜನ ಬಿಟ್ಟು ಸೊಕ್ಕಿನ ಸುತರವನ್ನಾರಿ ನಗು ನಗುತ್ತ ಕುಳಿತಿರುವನಲ್ಲ, ಅದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದೋಗಿದೆ. ಈ ನಿನ್ನ ಪಾಪಕ್ಕೆ ಯಾರು ಹೊರೆ? ನಾನಿನ್ನ ಬರುತ್ತೇನೆ. ಇಲ್ಲಿ ನನ್ನ ಮಾತಿಗೆ ವಿರೋಧಿಸಿ ನನ್ನ ಕೈ ಬಿಟ್ಟು ಹೋಗಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಯಾಕೆಂದ್ರೆ ಹೋಗುವಾಗ ಆರಿಸಿದ ಕಲ್ಲಿನ ಏಟಿಗೆ ನನ್ನ ಕಾಲು ಕೂಡ ತುಂಬಾ ನೋವಾಗಿಬಿಟ್ಟಿದೆ. ನಡೆಯಲಾರದಷ್ಟು ಶಕ್ತಿ ಕೂಡ ಕಳೆದುಕೊಂಡಿದ್ದೇನೆ. ನೀವೀಗ ನನ್ನ ಮಾನ ಹಾಗೂ ಪ್ರಾಣ ರಕ್ಷಣೆ ಮಾಡಿದರೆ ನನ್ನ ತಂದೆಗೆ ಹೇಳಿ ನಿಮಗೆ ಸಂಪಾದನೆ ಕೊಡಿಸ್ತೀನಿ. ಆಸ್ತಿಯ ಆಕ್ರೋಶದಿಂದ ಕಥಕಥನ ಕುರಿಯುತ್ತಿರುವ ನನ್ನ ಹೃದಯದಲ್ಲಿ ಮತ್ತಷ್ಟು ತುಪ್ಪವನ್ನು ಚೆಲ್ಲಿ ಹತ್ತಿಸಬೇಡ. ನೀನು ನಿನ್ನಪ್ಪಯಿಂದ ನನಗೆ ಕೇಳಿಗೊಳಿಸುವ ಈ ನಿನ್ನಾಸ್ತಿ ಎಂಬ ಶ್ರೀಮಂತಿಕೆಯ ಪೈಕಿ ಕೇವಲ ನನ್ನ ಹಾರತಿ ಚಪ್ಪಲಿಗೆ ಸಮಾನ. ನೀವು ಮತ್ತೊಬ್ಬರ ಆಸ್ತಿಗೆ ಆಸೆ ಪಡುವವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನಗೆ ಬಂದ ಪ್ರಾಣ ಸಂಕಟಕ್ಕೆ ಹೇಳಿದ್ರಿ, ನಾನು ಕೇಳಿದೆ ಅಷ್ಟೇ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಿನ್ನನ್ನು ಕ್ಷಮಿಸುವ ಸಮಯ ಮುಂದೊಂದು ದಿನ ಬಂದೇ ಬರುತ್ತದೆ. ನಿಲ್ಲಿ. ಓರ್ವೊಂದು ಹೆಣ್ಣು ಅಸಹಾಯಕ ಸ್ಥಿತಿಯಲ್ಲಿ ಬರುತ್ತಿರುವುದನ್ನು ಕಂಡು ನೀವು ಹಾಗೆ ಹೋಗುವಿರಾ? ಸಿಟ್ಟು, ಸೇಡು, ಉದ್ವೇಗ ಒಂದು ಹೆಣ್ಣಿನ ಮಾನಕ್ಕೆ ಎದುರಾಗಿಸಬೇಡಿ. ದಯವಿಟ್ಟು ನನ್ನ ತಕ್ಷಣ ರಕ್ಷಣೆ ಮಾಡಿ. ಹೌದು, ಹೆಣ್ಣು ಯಾರಾದರೇನು, ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡುವುದು ಒಬ್ಬ ನಿಜವಾದ ಗಂಡಸರ ಧರ್ಮ. ಹಾ ರಾಜಶ್ರೀ, ಬೇಗ ನಿನ್ನನ್ನು ಕಾಯ್ದ ಚಾಂಡಾಲನು ಎಲ್ಲರಿಗೂ ಕುಳಿತಿದ್ದಾಳೆಂದು. ನಿಮ್ಮ ಧ್ವನಿ ಕೇಳಿದ ತಕ್ಷಣ ಎಲ್ಲಿಯೂ ಓಡಿ ಹೋದರು. ಹಾಗಿದ್ದರೆ ನೀನು ಇಲ್ಲಿ ಯಾರಿಲ್ಲ. ನಾನು ಈಗಲವಾಗಿ ಅವರ ಹೃದಯ ರಕ್ತ ಕುಯ್ದು ಬರುತ್ತೇನೆ. ಸದ್ಯ ಅವ್ರು ಯಾರೆಂಬುದು ನಿಮಗೆ ಹೇಗೆ ಗೊತ್ತಾಗಬೇಕು? ಸದ್ಯ ನನ್ನನ್ನು ಮನೆ ಮುಟ್ಟಿಸಿಬಿಡಿ, ಅಷ್ಟೇ ಸಾಕು. ಹೌದೇ? ಹಾಗಿದ್ದರೆ ಬನ್ನಿ, ಕುಳಿತುಕೊಳ್ಳಿ ನನ್ನ ಭುಜದ ಮೇಲೆ. ಬೇಡ ಬಿಡಿ, ನೋಡಿ ಬೇಡ. ಶಿವಯೋಗಿ ಸಾರ್ವಭೌಮ ಸ್ನಾನದ ನೀರಿನಿಂದ ಎಲ್ಲಮ್ಮನ ಕೃಷ್ಣರೋಗ ಮಾಯವಾದಂತೆ ಈ ನಿಮ್ಮ ಕೈ ಸ್ಪರ್ಶದಿಂದ ನನ್ನ ನೋವೆಲ್ಲ ಮಾಯವಾಯಿತು. ಬಿಟ್ಟು ಬಿಡಿ ನನ್ನ. ರಾಜಶ್ರೀ, ಏನು ಮಾತನಾಡ್ತಿರುವುದು? ಹೌದು ವಿಶ್ವನಾಥ, ನಿಮ್ಮ ವಿಶಾಲವಾದ ಗುಣಕ್ಕೆ ನಾನು ಮಾರು ಹೋಗಿದ್ದೇನೆ. ಬಡವರಲ್ಲಿರುವ ಈ ದಯಾಗುಣ ಕಂಡು ನಾನು ನಿಮಗೆ ಮನಸ್ಸೋತು ಹೋಗಿದ್ದೇನೆ. ನನ್ನ ಬಗ್ಗೆ ಇಷ್ಟೇಕೆ ಬಣ್ಣ ಹಚ್ಚಿ ಮಾತಾಡ್ತಿದ್ದಾರೆ? ಏಕೆ? ಹೌದು ವಿಶ್ವನಾಥ್, ನಿಮ್ಮ ಶೌರ್ಯ, ಧೈರ್ಯ, ಸಾಹಸವನ್ನು ಕಂಡು ನಾನು ತುಂಬಾ ಮನಸ್ಸೋತು ಹೋಗಿದ್ದೇನೆ. ನಿಮ್ಮ ಮೇಲೆ ನಾನೊಂದು ಗೀತೆ ಹಾಡಲೇ? ಅದು ನಿಮ್ಮ ಇಷ್ಟ. ಹೌದೇ? ಬನ್ನಿ ಹೀಗೆ. ಲಾ 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 ಲಾ. ಲಾ 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 ಲಾ.
ಎಂದಿಗೂ ಎಂದಿಗೂ ನೀನಂಗೆ ಹೊತ್ತಾಯ್ತು, ನಾನು ಹೋಗಿ ಬರ್ಲಿ. ಬಾಯ್. ಇವತ್ತಿನ ದಿವಸ ನನ್ನ ಬಗ್ಗೆ ಇಷ್ಟೇಕೆ ಪ್ರೀತಿಯಿಂದ ಮಾತನಾಡಿ ಹೋದಳು ಈ ರಾಜಶ್ರೀ. ದೈತ್ಯ ಗುಣದಲ್ಲಿ ಬೆಳೆದ ಹೆಣ್ಣು ದೈವ ಗುಣದಲ್ಲಿ ಮಾತನಾಡಿ ಹೋಗಬೇಕಾದರೆ ಇದರಲ್ಲೇನು ಮಹಾಮೋಸ ಒಡಗಿರಬೇಕು. ಮಾತನಾಡುತ್ತೀಯನ್ನು ಮಾತಿನ ನೈರಾಜ್ಯ ತಾರಿಸಿ ನಿನ್ನ ಭಾವಚಿತ್ರವನ್ನೇ ಕತ್ತರಿಸಿಕೊಂಡು ಹೋಗಿ ಆ ನಿರ್ಲಜ ಹಾವಿಗೆ ಎಷ್ಟು ಆರುಳಿಸಿ ಬೆಳೆಸಿದರು ಅದು ತನ್ನ ವಿಷ ತತ್ತಗಾಗುವಂತೆ ನೀನಷ್ಟೇ ಪ್ರೀತಿಯಿಂದ ಮಾತನಾಡಿ ಹೋಗಲು ನಿನ್ನ ಕೆಟ್ಟ ಗುಣಗಳನ್ನು ನೀ ಬೇರಿಲ್ಲ ಅಂದಾಗ ನಿನ್ನ ಧರ್ಮ ಮುರಿಯದೇ ಮಾತನಾಡಿ. Kama bazaila, sir zaila, kama bazaila, ಹುಟ್ಟಬಾರ್ದ್ರಿ ಅವ್ವ ಹುಟ್ಟಬಾರ್ದ್ರಿ, ಹೆಣ್ಣಾಗೈಕಾರ ಮೊದ್ಲ ಹುಟ್ಟಕ ಹೋಗ್ಬಾರ್ದ್ರಿ ಅಂತ ನಾನು ಯಾಕಂತ ಕೇಳ್ರಿ ಹೇಳ್ತೀನಿ. ಒಂದು ಹೆಣ್ಣು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೊಣ್ಣು ತಂದ್ರೆ ಸಾಕ್ರಿ. ಯಾವ್ದು ಸಿಳ್ಳು ಹೊಡಿತೈತಿ, ಯಾವ್ದು ಹಳ್ಳು ಹೋಗಿತೈತೋ, ಯಾವ್ದೇ ಹುಡುಗಿ ಬರ್ತಿ ಏನಂತಿತ್ತು ಬರ ಇಂಥವ ಜೋಡಾಗ್ರಿ ಅಪ್ಪ ನನಗ ಸಾಕಬೇಕಾಗಿ ಹೋಗೈತ್ರಿ ಅಪ್ಪ ಸಾಕಬೇಕಾಗಿ ಹೋಗೈತಿ. ಇತ್ತಾಗ ಯಾರೋ ಬರಕತ್ತಾರನ್ರಿ ಹಾಡ್ಕೊಂತ ಬರ್ಲಿ 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 ವಿಚಾರ ಮಾಡೋಣ. ವಯಸ್ಸಿನ ಹೆಣ್ಣು ಕಾಕತ್ತೆ ನಾನು ನೀಟ್ ಮಾಡ್ತೀನಿ. ದಮ್ ಇದ್ದವ್ರಿಗೆ ದಮ್ ಕೊಡ್ತೀನಿ, ಕೆಮ್ಮಿದ್ದವ್ರಿಗೆ ಕೆಮ್ಮಿನ ಬೇರು ಕೊಡ್ತೀನಿ. ಅಲ್ಲೇ ಇಲ್ಲೇ ನೀರು ಕುಡಿದು ಏನ್ ಬೇಕಾದಾಗಿ ನೆಗಡಿ ಹಾಲತಿ ಅಂದ್ರ ಮೂಗು ಸಡ್ಲಾಗುವಂಗ ನೆಗಡಿ ಬೇರು ಕೊಡ್ತೀನಿ. ಮಕ್ಕಳಾಗದವ್ರಿಗೆ ಮಕ್ಕಳ ಬೇರು ಕೊಡ್ತೀನಿ. ನಮ್ಮೂರಾಗರು 99% ಹುರು 100% ಅಷ್ಟ. ಅವರು ಲಗ್ನ ನಿಂತ್ಕೊಂಡು ನಾನು ನನ್ನ ಸ್ವಂತ ಗಂಟಿಲೆ ಮಾಡ್ತಾನೆ, ಕನ್ನೆ ನೀರು ಹೊಡಿತೇನೆ.
ಏನಪ್ಪ ರಾಮ್ ಕುಂದರಿ ನಮ್ದು ಒಟ್ಟು ಭವಿಷ್ಯ ಹೇಳ್ತೀರಿ ಏನ ಮತ್ತ ಬಹುಶಃ ಹೇಳ್ತಿ ಅಂತ ಕೇಳ್ತಿಲ್ಲಮ್ಮ. ನಿನ್ನ ಸಲುವಾಗಿ ನಾನು ಓಡೋಡಿ ಬಂದಿದ್ದೇನೆ. ಹೌದಾ? ನಿನ್ನ ಹೆಸರೇನು? ನನ್ನ ಹೆಸರು ಹೇಳು. ನನ್ನ ಹೆಸರು ರೂಪಾಂಶಿನಿ ಅಂತ. ಆಹಾ, ಎಂತ ಸೊಗಸಾದ ಹೆಸರು. ಹೌದಾ? ಇರ್ಲಿ, ಮದುವೆ ಆಗೈತೇನ? ಅಯ್ಯೋ ನನ್ನ ಗ್ರಮ್ಮ, ನನ್ನ ಮದುವೆ ಸುದ್ದಿ ಕೇಳಕತ್ತೀರ? ನನ್ನ ಮದುವೆ ಸುದ್ದಿ ಕೇಳಿದ್ರನ್ ಸಾಕ್ರಿ ಅಪ್ಪ. ಅದ್ರದ್ದು ಐತಲ್ರಿ ಅಪ್ಪ, ಅದ್ರ ಜೊತೆ ಹೇಳಕವಲ್ರಿ ನಾನು. ಅದ್ರದ್ದು ಏನಾದ್ರು ಒಂದಿಟ್ಟು ಸುದ್ದಿ ಕೇಳಿದ್ರ ಜ್ವರ ಬಂದ ಬಿಡ್ತಾವ ನಿಮ್ಗ. ಆಟ ಅಲ್ರಿ, ನಿಮ್ಮಂತ ತಂಬೂರಿಯವ್ರು ಹಿಡ್ಕೊಂಡು ಬರ್ತಿರಲ್ಲ ರಾಮ್ ಕುಂಡೇರಿಗಳು, ಆ ನಿಮ್ಮ ತಂಬೂರಿ ಐತೇನ್ರಿ, ನಮ್ದು ಭವಿಷ್ಯ ಕೇಳಕತ್ತ ನಾ ಹೇಳಕತ್ತ ಉಲ್ಟಾ ಆಗಿ ನಿಂತು ಬಿಡ್ತೈತ್ರಿ ನಿಮ್ ತಂಬೂರಿ. ಸ್ವಲ್ಪ ತಡ್ಕೊಮ್ಮ. ನಿನ್ನ ಭವಿಷ್ಯ ಎಲ್ಲ ನೀಟ್ ಆಗುವಂಗ ನಾನು ಭವಿಷ್ಯ ಹೇಳ್ತೀನಿ. ಇದ್ರ ಬಗ್ಗೆ ನೀನು ಚಿಂತೆ ಮಾಡಕ ಹೋಗಬೇಡ. ಏ ಇಲ್ರಿಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ ಅಪ್ಪ. ಹಂಗಾರ ಹೇಳ್ರಿ ನನ್ನ ಭವಿಷ್ಯನ. ನೋಡಮ್ಮ, ಪುಣ್ಯ ಬರುವುದರಲ್ಲಿ ಏನಿದೆ ಅಮ್ಮ? ಅನ್ಯರಿಗೆ ನಾವು ಒಳ್ಳೆಯದನ್ನು ಮಾಡುವವರೇ ನಮ್ಮೆಲ್ಲ ಕಾಲಜ್ಞಾನಿಗಳದು, ರಾಮ್ ಕುಳ್ಳಿರದು, ನದಿಯ ಮೂಲ, ಋಷಿಯ ಮೂಲ, ಹೆಣ್ಣಿನ ಮೂಲ, ಸೆರೆದಂಗಡಿಯರ ಮೂಲ, ಇವನ್ನೆಲ್ಲ ನಾನು ಅರುತು ಮರೆತು ಕುಡಿದು ಬಿಟ್ಟಿದ್ದೇನಮ್ಮ. ಅಂದಂಗ ನಿನ್ನ ಭವಿಷ್ಯ ಎಲ್ಲ ಇವತ್ತು ನೀಟ್ ಮಾಡೇ ಹೋಗಣ್ಣ. ನೀಟಾಗಿ ಹೇಳ್ಬಿಟ್ರೆ ಮಾಡ್ರಿ ಅಂತ. ಮೊದಲ ಕೈ ಕೊಡು. ಏನ್ ಕೊಡ್ಬೇಕ್ರಿ? ದಕ್ಷಿಣ ಕೊಡ್ಬೇಕೇನ್ರಿ ಮತ್ತ? ಮೊದಲ ಕೈ ಕೊಡು, ಆಮ್ಯಾಗ ದಕ್ಷಿಣೆ ಕೊಡು. ಅಯ್ಯಪ್ಪ, ನನ್ನ ಕೈನ ನಮ್ಮಪ್ಪ ಯಾರ ಕೈಯಾಗೂ ಕೊಡ್ಬೇಡ ಅಂತ ಹೇಳೇನ್ರಿ. ಹರಿರಾಮ ಶ್ರೀರಾಮ, ಚೀ 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 ಚೀ, ನೀ ಇದ್ರಾಗ ಕೆಟ್ಟಿ ನೋಡಮ್ಮ. ಯಾಕಂದ್ರ ಯಾವಾಗ ನಿಮ್ಮಪ್ಪ ಯಾರ ಕೈಯಾಗೂ ಕೈ ಕೊಡಬೇಡ ಅಂತ ಹೇಳ್ಯಾನ ಅಂದಿಂದ ನಿನ್ನ ಭವಿಷ್ಯ ಎಲ್ಲ ಬರ್ರ ಬುಷ್ ಅನ್ನಂಗಾಗಿ ಹೋಗ್ಬಿಡ್ತದೆ. ಬರ್ರ ಬುಷ್ ಏನು ಬುರ್ರ ಬುಷ್? ಬರ್ಬುಷ. ನೀನು ನಿಮ್ಮ ಅಪ್ಪನ ಮಾತು ಕೇಳ್ಕಿಂತ ಕುತ್ಕೊಂಡ್ಬಿಟ್ಟೆ ಅಂದ್ರೆ ನೀನು ಲಗ್ನ ಆಗೋದಿಲ್ಲ, ನಿನ್ನ ಮಕ್ಕಳು ಆಗೋದಿಲ್ಲ. ನಿನ್ನ ಮುಖದಾಗಿನ ರೇಖೆಗಳು ನನಗೆ ಯಾಕ ಭಾಳ ಚಂದ ಕಾಣಕತ್ತೇವೆ. ಚಂದ ಕಾಣಕತ್ತವ್ರೆ. ಇದ್ರ ಮ್ಯಾಗ ನೀವು ವಿಚಾರ ಮಾಡಿ. ಹಂಗಾದ್ರೆ ಯಾಕೆ ವಿಚಾರ ಮಾಡಿದ್ರಿ? ತಗೋರಿ ಕೈನ, ಎಡಗೈಕೊಳ್ಳೇನ್ ಬಲಗೈಕೊಳ್ಳೆ, ಯಾವ್ದಾದ್ರೆ ಸಹ್ಯ ಅಂತ. ಮತ್ತೆ ನಾಲ್ಕದವೇನ್ರಿ? ಇವಳೇನು ರಂಬೆನ, ಊರ್ವಶಿನ, ಲಗೀಜ ಕೆಡವಿರ್ಲಲ್ಲ. ಇವಳನ್ನು ಯಾವಳಂತ ಹೊರಡಿಸ್ಲಿ ಅಪ್ಪ. ನಾರೋದಿಲ್ಲಮ್ಮ, ಅದೆಲ್ಲ ಸ್ವಚ್ಛ ತೊಳ್ಕೊಂಡು ಬಂದ. ಅಲ್ಲ, ನೀವೇನು ಭವಿಷ್ಯ ಹೇಳಕ್ ಬಂದಿರಿ? ಹೆಣ್ಮಕ್ಳಿಗೆ ನಮ್ಗೆ ಕೈ ಹಿಚ್ಕಾಕ್ ಬಂದಿರಿ ಅಂತೀರಿ? ಭವಿಷ್ಯ ಹೇಳ್ಬೇಕಂತ ಬಂದೆನಮ್ಮ. ಯಾಕಂದ್ರ ಹೆಣ್ಣು ಮಕ್ಕಳು ನೀ ಇರೋದೇ ಒಂದು ಕೇಳದಿ ಎಲ್ಲೇ ಸೊಕ್ಕಂತಿ ಅನ್ನೋದ ನನಗೆ ಗೊತ್ತಾಗ ನನಗ ಕಡಾಕತ್ತಿ. ನೋಡಮ್ಮ, ಇದು ಶೆಟ್ರೋಗಲ್ಲ, ನನ್ನ ಮಂತ್ರ ಪಠಣದ ಗಿಟರು. ನೋಡಮ್ಮ, ನಾವು ಈ ನಮೂನಿ ಕೈಗಳನ್ನು ಹೆಚ್ಚಿಗಾಡಿದ್ರೆ ಮಾತ್ರ ಎಲ್ಲಾ ರೇಖೆಗಳು ಎಷ್ಟು ಹೊರಗೆ ಬರ್ತಾವ. ಯಾಕಂದ್ರೆ ಸೀಡ್ಸ್ ಮಾಡಿ ನಮ್ಮ ಊರಾಗ ಎಷ್ಟೋ ಮಂದಿವು ಆಧಾರ್ ಕಾರ್ಡ್ನಾಗ, ರೇಷನ್ ಕಾರ್ಡ್ನಾಗ ಬಟ್ಟ ಮೂಡುವಲ್ವು. ನಾವು ಈ ನಮೂನಿ ಹಿಚ್ಚಿಗಾಡಿದ್ರೆ ಮಾತ್ರ ಈ ರೇಖೆಗಳೆಲ್ಲ ಎದ್ದು ಹೊರಗೆ ಬರ್ತಾವು. ನಮಗೆ ಕ್ಲಿಯರ್ ಆಗಿ ನಿನ್ನ ಬಗ್ಗೆ ಭವಿಷ್ಯ ಹೇಳಾಕ ನನಗೆ ನೀಟ್ ಆಗುತ್ತೆ. ನಿನ್ನಿಷ್ಟ. ಕರೆಕ್ಟ್ ಹೇಳಿದ್ರ ನಿನಗ ದಕ್ಷಿಣ ಅಲ್ಲ, ಎಟ್ಟರ ಮಾತಾಡ್ತೀನಿ ನೀನು ಅಂತೀನಿ. ಅಲ್ಲ, ಈ ಹೆಣ್ಮಕ್ಳ ಕೈ ಈ ನಮ್ಮನಿ ಹಿಚ್ಗಾಕತ್ತಿ ಅಲ್ಲ, ಎಂದ್ರ ಹೆಂಗಸರ ಕೈ ಹಿಡಿಯೇನಿಲ್ಲ. ಏಯ್ ಜೋಕಮಾರ, ಹಳೆ ಜೋಕಮಾರ, ಚಂದ ಹೇಳಿದ್ರ ನಿನಗೆ ಮಂತ್ರ ಬರ್ತೈತಿ. ಹಿಂಗ ಹೆಣ್ಮಕ್ಳ ಕೈ ಹಿಡಿದ್ರೆ ಮಂತ್ರ ಬರಂಗಿಲ್ಲ. ಒಂದು ಕೊಡಬಾರ್ದ ಕೊಟ್ನಿ ಅಂದ್ರ ಆ ನಿನ್ನ ತಂಬೂರಿ ಬುರುಡಿ ಮುರಿದು ಆ ನನ್ನ ಪೆಟ್ಟಿಗೆ ಮಾಸ್ತರ್ ಕೈಯಾಗ ಸಿಕ್ಕಿತ್ತು. ನನ್ನ ದಾರಿ ಹಿಡಿ. ಹಾಗೆ ಆಗಲಿ. ಹುಲಿಯಾಗಿ ಹುಟ್ಟಿದ್ದೀವಿ, ಹುಲಿಯಾಗಿ ಮೆರೆದಿದ್ದೀವಿ.
ನೀನು ಒಬ್ಬರಿಗೆ ಬಗ್ಗೆ ಸಲಾಮ್ ಹೊಡೆದಕ್ಕೆ ಅಲ್ಲ, ಸಾತ್ರೂ ಇಲ್ಲ ಅಡಿಗೆ ಜೀವನದಾಗ. ಮನೆ ಅಂಕೂರು ಸೇರ್ದಕ್ಕೆ ಅಲ್ಲ, ಆ, ಅಲ್ಲ. ನಿಮ್ಮ ಅಪ್ಪ ಅಂಕೂರು ಜೀವನದಾಗ ಅವನ ಈಟ ಅದಾನ, ನೀವು ಮಡ್ಗಿನ ಮಾಡಕ್ಕಿಲ್ಲ ನೀನು. ಅಲ್ಲ ಮತ್ ಬೇರೆ ಹೆಂಗಿತ್ತ ಬೀಜ ಹಂಗ ಇರುತ್ತ. ಹಂಗಾಗಿ ನಿಮ್ಮ ಅಪ್ಪ ಆಟ ಆಗ ನೆಟ್ಟಗೆ ಅಡಿಗೆ ಮನಿನೇ ಸೇರಿಲ್ಲ ನೀನು. ಮತ್ತೆ ನೀ- ಅದ್ರಾಗ ನಿನಗೆ ಇಬ್ರು ಪೊಲೀಸರು ಗಂಟು ಬಿದ್ದಾರ. ಹೌದ್ರಿ ಹೌದು. ಅದ್ರಾಗ ನೀ ಯಾರ ಮದುವೆ ಆಗ್ಬೇಕಂತ ಮಾಡಿದಿ? ನಾನೈತಲ್ರಿ ಐತಲ್ರಿ ಐತಲ್ಲ ನಾನು ನೀನು. ಆ ಕಾಕಣ್ಣ ಪೊಲೀಸ್ ಅಂತ ಅದನಲ್ರಿ. ಚೀ, 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 ಹುಚ್ಚಮ್ಮ. ನೀ ಅವನ ಕೈ ಹಿಡಿದು ಮದುವೆ ಆಗಾಕ ಹೋಗ್ಬೇಡ. ಯಾಕ್ರಿ, ಏನಾಗತ್ರಿ? ಯಾಕಂದ್ರ ಅವಾಗ ಹಣಿ ಮ್ಯಾಗ ನಗುಮುರ್ಕಿ ಸುಳಿ ಐತಿ, ನಗುಮುರ್ಕಿ ಸುಳಿ. ನಗುಮುರ್ಕಿ ಸುಳಿರ ಹಾ. ಹಂಗಂದ್ರ ಏನ್ರಿ ಅಪ್ಪ? ಅವ ಎಷ್ಟು ಮಂದಿ ಲಗ್ನಕನ ಅವ್ರೆಲ್ಲರೂ ಸತ್ತು ಯವ್ವ. ಸುಡಗಾಡ ಸೇರಿ ಹೋಗಾರ. ಅಂದಾಗ ನೀ ಏನಾರ ಮಾಡ ಅವ್ನ ಹಠ ಬಿದ್ದು ಮದುವೆ ಆದಿ, ನೀನು ಸತ್ತು ಸುಡಗಾಡ ಸೇರದಂಕರು ಗ್ಯಾರಂಟಿ. ಹೌದ್ರಾ? ಮತ್ತ್ ಹಿಂಗೆಲ್ಲ ಅಂತ ಮುಂದೆ ಹೆಂಗ್ರಿ ದಾರಿ ಅಂತೀನಿ? ಅದಕ್ಕೆ ಯಾಕೆ ನೀ ವಿಚಾರ ಮಾಡ್ತೀಯಮ್ಮ? ಅದಕ್ಕೆ ನಾನಿದ್ದೇನಲ್ಲ ಅದನ್ನೆಲ್ಲ ತಪ್ಸಾಕ. ಅವನ ಮ್ಯಾಗಲ ಆಸೆ ಎಲ್ಲ ಬಿಟ್ಟು ಆ ಪಾಪಣ್ಣ ಎತ್ತರನವದನಲ್ಲ, ಅಮಿತಾಬ್ ಬಚ್ಚನ್ ಅವ್ರ ತಮ್ಮ. ಆ ಪಾಪಣ್ಣ ಎಲ್ಲೇ ಇದ್ರೆ ಹುಡುಗಿ ತಗೊಂಬಂದು ಅವನ ಮದುವೆ ಆಗಿಬಿಡು. ನಿನ್ನೆಲ್ಲ ಕಾರ್ಯಗಳ ಸುದ್ದಿಯಾಗಿ ನಿನ್ನ ಬಾಳು ಬಂಗಾರವಾಗಿ ಬಿಡುತ್ತೆ. ಅವನ್ಗ ಸ್ವಂಟಕ್ಕೂ ಬರಂಗಿಲ್ಲ. ಬಗಲ ಹೊತ್ಕೊಂಡು ಹೋಗ್ತಾನ ಅವನನ್ನ ಮಾಡ್ಕೊಂಡೆ ಅಂದ್ರ. ಆತ್ರಿಯಪ್ಪ ನೀವ್ ಹೇಳ್ದಂಗ ಅಷ್ಟ ಮಾಡ್ತೀನಿ ನಾನು. ಆ ಪಾಪಣ್ಣ ಎಲ್ಲಿದ ನೋಡಿ ಹುಡುಕಿ ಅವ್ನ ಲಗ್ನ ಆಗಿಬಿಡು. ಏ ಹುಡುಕಿ ಹಾಕ್ತಿನ್ರಿ, ಹುಡುಕದ ಬೇಡ್ರಿ. ಹೆಂಗ ನೋಡ್ಬೇಕ್ರಿ ನಾವು ಸಿಗತಾನ್ರಿ ಅವನು. ರಾಮ್ ಕುಂಡ್ಲೆ ಈ ದಾರಿನ ಬರುವ ಹೆಣ್ಮಕ್ಳಿಗೆ ಸುಳ್ಳು ಹೇಳಿ ಸುಳ್ಳು ಬೂದಿ ಹೋಗಿ ಹೊಳಗಾಗಿ ಬೇರ್ ತಂದ ಮಳ್ಳತೈತೆ ಕೊಡಾಕ್ ಬಂದಿಲ್ಲ. ಹೆಸರೇನ? ನನ್ನ ಹೆಸರೇ ಮುಂಬೂರ್ ಕೆಪ್ರಿ. ಮುಂಬೂರ್ ಕೆಪ್ಪ. ಹಿಂಬೂರ್ ಕೆಪ್ಪ ಅಂತ ಬರ್ತಾರೆ. ಯಾಕೆ ಮುಂಬೂರ್ ಕೆಪ್ಪ ಅಂದ್ರೆ ಅದ ನಮ್ಮ ಅಪ್ಪನ ಹೆಸರ್ರಿ. ಶಟ ಸೆಟಪ್ ಹೋಗ್ಲಿ, ನಿಮ್ಮ ಅಪ್ಪನ ಹೆಸರೇನ? ಅದ ಹೇಳಿದ್ನಲ್ರಿ ಮುಂಬೂರ್ ಕೆಪ್ಪ ಅಂತ. ಮುಂಬೂರ್ ಕೆಪ್ಪ. ನಿಮ್ಮ ಅಡ್ಡ ಹೆಸರು? ಅಡ್ಡ ಸಿದ್ದಣ್ಣವ್ರ. ಊಟ ಸಿಕ್ಕಾಕ್ ಬರಲಿ ನಿಮ್ಗೆ? ಊಟ ಸಿಕ್ಕಾಕ ಜಾಗನ ಇಲ್ಲ, ಇರದ ಸಣ್ಣದೈತಿ. ಇಲ್ಲೇ 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 ಇರ್ಲಿ. ಹಾ. ನಿಮ್ಮೂರು? ನಮ್ಮೂರ ಸುಳ್ಳೂರು, ತಾಲೂಕು? ಮುಳ್ಳೂರು. ಇಲ್ಲ. ಜಿಲ್ಲಾ ತಗಣೆ ಮಾಡ್ತೀವಿ. ಹಾವೇರಿ ಅಂತ ಕಳ್ಳೂರು. ಅಲ್ಲಿ ತಮ್ಮ ಹಾ. ಹಿಂಬೂರ್ ಕೆಪ್ಪ, ಮುಂಬೂರ್ ಕೆಪ್ಪ, ಅಡ್ಡ ಚಿಕ್ಕಣ್ಣವರು, ಸುಳ್ಳೂರು, ಮುಳ್ಳೂರು, ಕಳ್ಳೂರು ಇವೆಲ್ಲ ನಮ್ಮ ದೇಶದವರು ಬೇರೆ ದೇಶದ ಬಡಿಸಿಲ್ಲ ತಮ್ಮ. ಇವನ್ನೆಲ್ಲ ನಾವು ಜಾಲಿ ಹೊಲ್ದಾಗ ಕುತ್ಕೊಂಡು ರೆಡಿ ಮಾಡಿವ್ರಿ. ಇವು ಎಲ್ಲ ನಮ್ಮ ದೇಶದ ನಾಡ ನುಡಿಗಳಿವು. ಅವು ನಿಮ್ಮಂತ ಪೊಲೀಸರಿಗೆ ಅರ್ಥನಾಗಲ್ಲ. ಯೋ ಶಟಪ್, ನಾನಿನ್ನು ಬರುತ್ತೇನೆ. ನನ್ನ ಸಂಬಂಧ ಏನ್ಲೇ ರೂಪ, ನಿನ್ನ ಹೆಚ್ಚಿನ ಪೊಲೀಸ್ ಬಂದ್ರೆ ಒಂದು ತರ ಇಂತ ದೇವ್ ಬಡ್ದಾರ ಯಾಕೆ? ಏ ಅದೆಲ್ಲ ಈಗ ನೀ ಮಾತಾಡಕ್ ಹೋಗ್ಬೇಡ. ಮೊದಲ ನನ್ ತಲೆ ಸುದ್ದಿಲ್ಲ, ಸುಮ್ಮನೆ ದಾರಿ ಹಿಡಿದು ಹೋಗ್. ಹೋಗಂದೆ. ಅಲ್ಲೇ ನಾನೇನು ಕೂಡ ಮಾತಾಡಿದ್ರೆ ನೀನು ತಿಳಿದಿದ್ದೆ ಏನು ತಿನ್ನ. ಅಲ್ಲೇ ನಿನ್ಗಾಗಿ ನಾ ಏನ್ ತಂದ ನೋಡ್ಲಿ. ಏನು ತಂದಿ? 500 ರೂಪಾಯಿ ಕೊಟ್ಟು ಸಿರಿ ತಂದಾನೆ. ಅದ ಒಳಗ ಬಂದು ಕೇಳಿ ನೀನೇನಿಲ್ಲ ಮೆತ್ತಗ ಮಾಡ್ತೀನಿ. 50 ರೂಪಾಯಿ ಕೊಟ್ಟು ಬ್ಲೌಸ್ ಪೀಸ್ ಮತ್ತೆ ತಂದಿ. ಬ್ಯಾರೆ ಏನಂತ ಬರ್ತೀನಿ. 50 ರೂಪಾಯಿ ಕೊಟ್ಟು ಚಿಕ್ಕಿ ಬಳಿ ತಂದೆ ನೋಡ್ರಿ. ಅಯ್ಯಯ್ಯೋ ನನ್ನ ರಾಜ, ನನ್ನ ಕೊತ್ತಂಬರಿ ಬೀಜ. 25 ರೂಪಾಯಿ ಕೊಟ್ಟ ಒಂದು ಮಾರ ಮರಿಗೆ ಹೂ ತಂದಾನೆ. ನನ್ನ ರಾಜ ಇಷ್ಟೆಲ್ಲ ಕಟ್ಕೊಳಕ್ಕೆ ಇವ್ ಮಳ್ಳಾಗಿ ಇವ್ನ ಹಳ್ಳಕ್ಕೆ ಬೀಳ್ತಾನೆ ಅಂತ ತಿಳ್ಕೊಂಡ ನೀವ. ಏ ಸುಮ್ಮನ ಇದನ್ನೆಲ್ಲ ನೀ ಮಾತಾಡಕ್ ಹೋಗ್ಬೇಡ. ಇದನ್ನೆಲ್ಲ ಕೊಟ್ಟ ನೀನು ಕೂಡ ಲಗ್ನ ಆಗ್ಬೇಕಂತ ಬಂದ್ರ ಹಿಂಗ್ಯಾಗ ನಿಂತಿದಿ? ಏ ಅದೆಲ್ಲ ನೀ ಮಾತಾಡಕ್ ಹೋಗ್ಬೇಡ. ಸುಮ್ಮನ ನನಗ ತಲೆ ಸುದ್ದಿಲ್ಲ. ಸುಮ್ನೆ ನಿನ್ ದಾರಿ ನೀ ಹಿಡಿದು ಹೋಗ. ನನಗ ಕಾಡಕ ಹೋಗ್ಬೇಡ ನೀನು. ಸರಿ ಆಗ್ತದೆ. ಅಲ್ಲೇ ನನ್ನ ಏನು ಪ್ರೀತಿ ಒಮ್ಮಿಗೆ ಮುಟ್ಲಿ ಇಷ್ಟೇ ಡೌನ್ ಆತ ಹೇಳು ಸ್ವಲ್ಪ. ನಿನ್ನ ಮೇಲೆ ಯಾಕೆ ಡೌನ್ ಆತಂದ್ರ ನಿನಗೇನು ನಗು ಮುಡುಕಿ ಸುಳಿ ಐತೆ ಅಂತ.
ಎಲ್ಲ ಮಗನ ಪಾಪ್ಯ ಇದೆಲ್ಲ ಕೆಲಸ ನಿಂದಲೇ ಮಗನ. ಏ ರೂಪ ಆ ರಾಮ್ ಕೊರಡಿ ಭವಿಷ್ಯ ನಂಬಿ ಮಾಡಿ ಹಿಂಗ್ ಮಾತಾಡಿದ್ರೆ ಗೊತ್ತಿಲ್ಲ. ಅವ್ ರಾಮ್ ಕೊರಡಿ ನಿಮ್ಮವನವ ಪೊಲೀಸ್ ಪಕ್ಕಲ್ಲ ಅವ. ಹೈಟ್ ನೋಡಿ ಡೌಟ್ ಬಂತು ನನಗ. ಇದ್ರ ಇರ್ಬೇಕು ಅವನ ಅಂತ ಹೇಳಿ ಅವ್ನ ಮಾತನ್ನ ನಂಬಕ್ ಹೋಗಬೇಡ. ಹಿಂಗ ಹಂಗಾರೆ ಇನ್ನು ಮುಂದೆ ನೀ ಹೆಂಗ್ ಹೇಳ್ತಿ ಕರೆ ಹೇಳಕತ್ತಿ ನೀ ಇದನ್ನೆಲ್ಲ ಸರಿ ಸುಳ್ಳು ಹೇಳಿದಲ್ಲ ಅಷ್ಟೇ ಅಲ್ಲಲ್ಲಿ ಬಾ ಬೇಕಾರ ನಮ್ಮೂರಾಗ ಕಲ್ಲಣ್ಣ ಕೃಷಿ ಅಂತ ಅದಾನ. ಅವ ಬೇಕಾರೆ ಪಕ್ಕ ಕರೆಕ್ಟಾಗಿ ಹೇಳ್ತಾನ. ಬಾ ಬೇಕಾರೆ ಈಗ ಅಂದ್ರೆ ಕೇಳಿಸಿ ಬಂದ್ಬಿಡನೆ. ಹಾಗಾದ್ರ ನಮ್ದು ನಿನ್ನ ಮುಂದೆ ಹೆಂಗ ವಿಚಾರ ಮದುವೆ ವಿಚಾರ ಏನದ? ನೀ ನನ್ನ ಕೈ ಹಿಡಿದ್ರಿ ನೀನಾಗುವ ಈ ಪೊಲೀಸರ ಹೆಂಡತಿ. ಬೇಗ ಕುರಿತು ನಿನ್ನ ಬಾಯಿಂದ ಒಂದು ಸುಮಧುರ ಆಯ್ತಾರೋ ನನ್ನ ಗೆಲುವಿನ ರಾಜ. ನನ್ನ ಕೈಯಾಗ ಸಿಕ್ಕರ ನೀನ, ನನ್ನ ಕೈಯಾಗ ಸಿಕ್ಕರ ನೀನ, ಹುಡುಗಿಯಾಗುತ್ತೀನಿ ಹೈರಾಣ. ಮಸ್ತ ಐತಿ ನಿನ ಮೈಯ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಹುಡುಗಿಯಾಗುತ್ತೀನಿ ಹೈರಾಣ. ಮಸ್ತ ಐತಿ ನಿನ್ನ ಮೈಯ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮಸ್ತ ಐತಿ ನಿನ್ನ ಮೈಯ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮನೆ ಮುತ್ತಿನ ಬೋರಿನ ನೀರಿಗೆ ಕಟ್ಟಿ ಕೋರಿ, ಮನೆ ಮುತ್ತಿನ ಬೋರಿನ ನೀರಿಗೆ ಕಟ್ಟಿ ಕೋರಿ. ವಾರಿಗೆ ಹುಡುಗನ ನೋಡಿ, ವಾರಿಗೆ ಹುಡುಗನ ನೋಡಿ ತಿಂಡಿ ಮಾರಿ. ಜರತಾರಿ ಗಿಟ್ಟಿಯ ಕೋರಿ, ಜರತಾರಿ ಗಿಟ್ಟಿಯ ಕೋರಿ, ಮಸ್ತಾಗಿಯಲಿ ಹೋರ. ಐತಿ ನಿನ್ನ ಮೈಯ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮಸ್ತ ಐತಿ ನಿನ್ನ ಮೈಯ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮೊದಲ ನೀನು ಉಡಾಳ ಪೋಳಿ ವೈಯಾರಿ, ಲಿಂಗರಿಂಗ ಕೂದಲ ಬಾರಿ, ಲಿಂಗರಿಂಗ ಕೂದಲ ಬಾರಿ. ಹುಡುಗಿ ಮಲ್ಲಿಗೆ ಮಲ್ತಾರಿ ವಿದ್ಯೆಯ ಪೋರಿ, ಜರತಾರಿ ವಿದ್ಯೆಯ ಪೋರಿ, ಮಸ್ತಾಗಿ ಹೋರ. ಮಸ್ತ ಐತಿ ನಿನ್ನ ಮೈಯ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಅಣ್ಣ ಹುರುಪಾಗ್ಯಾನ ಬೆಳಕ ನೀ ಯಾವ ಸಂಚೇಪ ಮಾಸ್ತರ್ ನಡಿ ಅಂತಾನ.